ಏನಿ ಗುಣಬುಲು ಕರ್ಣೇಂದ್ರಿಯಂಬುಲು ಸೋಕ ದೇಹತಾಪಂಬುಲು ದೀರಿಪೋವು నేని శుభాకారమీక్షింప గన్నుల కఖిలార్తలాభంబు గలుగుచుండు నేనీ చరణ సేవలే ప్రొద్దు చేసిన భువనోన్నత తత్వంబు బొందగలుగు నేనే లసన్నామ మే ప్రొద్దు భక్తితో దడవిన బంధ సంతతులు వాయు నట్టిని ఇందు నా చిత్తమనవరతము నచ్చియున్నది నీయాన నాడలేదు కరుణంజూడుము కంసారి కరుణంజూడుము కంసారి ఖలవిదారి శ్రీయుతాకార మారిని చిత్తచోర కరుణంజూడుము కంసారి ఖలవిదారి శ్రీయుతాకార మానిని చిత్తచోర మానిని చిత్తచోర ಹೇ ಕಂಸಾರಿ ಕಂಸಾಂತಕನೇ, ರುಕ್ಮಿಣೀದೇವಿ ಕಲಿಸಿರ್ತಕ್ಕಂತಹ ಸಂದೇಶ ಇದು. ಹೇ ಕಂಸಾರಿ ಕಂಸಾಂತಕ ಖಲವಿದಾರಿ, ದುಷ್ಟರನ್ನ ಶಿಕ್ಷೆ ಮಾಡ್ತಕ್ಕಂತಹವನೇ, ಶ್ರೀಯುತಾಕಾರ ಅತ್ಯಂತ ಮಂಗಳಕರವಾದಂತಹ ಆಕಾರವನ್ನು ಹೊಂದಿರತಕ್ಕಂತಹವನೇ, ಕಲ್ಯಾಣಾದ್ಭುತ ಗಾತ್ರ ಅವನು. ಮಾನಿನಿ ಚಿತ್ತಚೋರನೆ, ಆ ಲಕ್ಷ್ಮೀದೇವಿಯನ್ನೇ ಅವಳ ಮನಸ್ಸನ್ನ ಅಪಹರಿಸಿಬಿಟ್ಟಿದ್ದೀಯ ನೀನು. ನಿನ್ನ ಗುಣಗಳು ಅನ್ನತಕ್ಕಂಥದ್ದು ಕರ್ಣಗಳಿಗೆ ಸೋಕಿದರೆ ಸಾಕು, ದೇಹ ತಾಪಗಳೆಲ್ಲವೂ ಪರಿಹಾರವಾಗುತ್ತದೆ. ಏನೇ ಗುಣಮುಲು ಕರ್ಣೇಂದ್ರಿಯಂಬುಲು ಸೋಕ ದೇಹ ತಾಪಂಬುಲು ದೀರಿಪೋವು నేనే ಶುಭಾಕಾರಮೀಕ್ಷಿಂಪ ಗನ್ನುಲ ಕಕಿಲಾರ್ಥ ಲಾಭಂಬು ಗಲುಗುಚುಂಡು. ನಿನ್ನ ಶುಭಾಕಾರವನ್ನು ವೀಕ್ಷಿಸಿದರೆ ಸಾಕು, ಆ ಕಣ್ಣುಗಳು ಅನ್ನತಕ್ಕಂತಹ ಒಂದು ಚಕ್ಷುರಿಂದ್ರಿಯ ಅದನ್ನ ಪಡೆದಿರ್ತಕ್ಕಂತಹದ್ದಕ್ಕೆ ಸಾರ್ಥಕವಾಗೋಯ್ತು. ಏನೇನು ಕಾಣಬಹುದು, ಎಂತಹ ಶುಭಾಕಾರವನ್ನ, ಎಂತಹ ಒಂದು ಉತ್ತಮವಾದ ದೃಶ್ಯ ನೋಡಬಹುದೋ, ನಿನ್ನನ್ನು ಕಂಡ್ರೆ ಸಾಕು ಆ ಎಲ್ಲ ಅದಕ್ಕೆ ದೊರಕುತ್ತದೆ. ನೀನೀ ಚರಣ ಸೇವಲೆ ಪ್ರೊದ್ದು చేసిన ಭುವನೋನ್ನತತ್ವಂಬು ಬೊಂದಗಲುಗು. ನಿನ್ನ ಪಾದ ಸೇವೆಯನ್ನು ನಿರಂತರವಾಗಿ ಮಾಡಿದರೆ ಸಾಕು, ಲೋಕದಲ್ಲಿ ಮಹೋನ್ನತಿ, ಮಹಾ ಒಂದು ಗೌರವದ ಸ್ಥಾನ ಸಿದ್ಧಿಸುತ್ತದೆ. ನೇನೀಲಸನ್ನಾಮ ಮೇ ಪ್ರೊದ್ದು ಭಕ್ತಿತೋ ದಡವಿನ ಬಂಧ ಸಂತತುಲು ವಾಯು. ಸತತವಾಗಿ ನಿನ್ನ ದಿವ್ಯ ನಾಮವನ್ನ ಸಂಕೀರ್ತನೆ ಮಾಡಿದ್ರೆ, ಸಂಸ್ಮರಿಸಿದರೆ ಸಾಕು, ಜನ್ಮ ಜನ್ಮಾಂತರಗಳಿಂದ ಬಂದಿರತಕ್ಕಂಥ ಈ ಭವಬಂಧಗಳೆಲ್ಲವೂ ಕೂಡ ತೊಲಗಿ ಹೋಗುತ್ತವೆ. ಅಟ್ಟಿ ನೀಯಂದು ನಾಚಿತ್ತ ಮನವರ್ತಮು ನಚ್ಚಿಯುನ್ನದಿ. ಅಂತಹ ನಿನ್ನನ್ನ ನನ್ನ ಮನಸ್ಸು ಸದಾಕಾಲ ನಿನ್ನಲ್ಲಿ ಸೇರಿ ಹೋಗಿದೆ. ನೀ ಆಣ ನಾನಲೇದು. ನಿನ್ನಗೆ ಇದರಿಂದ ಹೇಳ್ತೀನಿ, ನಿಜವಾಗ್ಲೂ ಹೇಳ್ತೀನಿ, ಸತ್ಯವಾಗ್ಲೂ ಹೇಳ್ತೀನಿ, ನಾಣೆ, ನಾನು ನಿನ್ನನ್ನು ಬಿಟ್ಟು ಇರಲಾರೆ. ಕರುಣ ಜೋಡಮು, ನಿನ್ನ ಮಹಿಮೆ ಎಷ್ಟು ಹೆಚ್ಚಿನದಾದ್ದು, ನಾನು ಅದಕ್ಕೆ ಸಮಾನಳಾದವಳಲ್ಲ. ನೀಯಾನ ನಾನಲೇದು. ಆದರೂ ಕೂಡ ನಾನು ನನ್ನ ಹೃದಯದಲ್ಲಿರ್ತಕ್ಕಂಥದ್ದನ್ನೆಲ್ಲ ನಿನಗೆ ಈ ಬ್ರಾಹ್ಮಣನ ಮುಖಾಂತರ ಹೇಳಿ ಕಳಿಸಿದ್ದೀನಿ. ಕರುಣ ಜೋಡಮು ಕಂಸಾರಿ ಖಲವಿದಾರಿ ಶ್ರೀಯುತಾಕಾರ ಮಾನಿನಿ ಚಿತ್ತಚೋರ. ಇದು ಸತ್ಯವಾದದ್ದು. ಕರುಣೆಯಿಂದ ನನ್ನನ್ನು ಕಾಪಾಡು. ನೀನು ದುಷ್ಟರನ್ನ ಸಂಹಾರ ಮಾಡ್ತಕ್ಕಂಥವನು. ಈಗ ದುಷ್ಟ ಜನರು
ಕೊಟ್ಟು ಬಿಡಬೇಕು ಅಂತ ನಮ್ಮಣ್ಣ ಆಲೋಚಿಸ್ತಾ ಇದ್ದಾನೆ. ಆದ್ದರಿಂದ ಎಲೆ ಮಂಗಳಾಕಾರ, ನನ್ನನ್ನು ದಯವಿಟ್ಟು ಕಾಪಾಡು ಅಂತ ರುಕ್ಮಿಣಿ ದೇವಿ ಬ್ರಾಹ್ಮಣೋತ್ತಮನೊಡನೆ ಕಳಿಸಿರ್ತಕ್ಕಂಥ ದಿವ್ಯ ಸಂದೇಶ ಇದು. ಇನ್ನು ಮುಂದುವರಿಯುತ್ತೆ ಇದೇ ರೀತಿಯಾಗಿ. ಧನ್ಯುನ್ ಲೋಕ ಮನೋಭಿರಾಮುನ್ ಗುಲ ವಿದ್ಯಾ ರೂಪ ತಾರುಣ್ಯ ಸೌಜನ್ಯ ಶ್ರೀ ಬಲದಾನ ಶೌರ್ಯ ಕರುಣಾ ಸಂಶೋಭಿತುನ್ ನಿನ್ನುನೇ ಕಣ್ಣಿಲ್ ಗೋರರು ಕೋರದೆ ಮುನು ರಮಾಕಾಂತ ಲಲಾಮಂಬು ರಾಜನ್ಯಾನೇ ಕಪಸಿಂಹ నావలననే జన్మించనే మోహముల్ నావలననే జన్మించనే మోహముల్. ಹೇಗೆ ಸಂಬೋಧನೆ ಮಾಡ್ತಾ ಇದ್ದಾಳೆ ನೋಡಿ ಆ ದೇವಿ. ರಾಜನ್ಯಾನೇಕಪ ಸಿಂಹ, ಶತ್ರು ರಾಜರು ಅನ್ನತಕ್ಕಂಥ ಅನೇಕಪ, ದ್ವಿಪ ಅಂತ ಕೂಡ ಅಂತಾರೆ. ಅಂತಂದರೆ ಸೊಂಡಿಲಿನಿಂದ ಕೂಡ ನೀರನ್ನು ಕುಡಿಯುತ್ತೆ ಆನೆ. ಬಾಯೊಳಕ್ಕೆ ಸೊಂಡಿಲಲ್ಲಿ ತೆಗೆದುಕೊಂಡು ಬಾಯೊಳಕ್ಕೆ ಹಾಕ್ಕೊಂಡು ಕೂಡ ಕುಡಿಬೋದು. ಅದರಿಂದ ಅದನ್ನೇ ದ್ವಿಪ ಅಂತ ಕೂಡ ಕರೀತಾರೆ, ಅನೇಕಪ ಅಂತ ಕೂಡ ಕರೀತಾರೆ. ಅಂದರೆ ಆನೆ ಅಂದರೆ ಶತ್ರು ರಾಜರು ಅನ್ನತಕ್ಕಂಥ ಮದಿಸಿದ ಆನೆಯನ್ನು ಅಡಗಿಸ್ತಕ್ಕಂತಹ ಸಿಂಹ ನೀನು, ಪುರುಷ ಸಿಂಹ ನೀನು. ರಾಜನ್ಯಾನೇಕಪ ಸಿಂಹ, ನೀನು ಧನ್ಯನಪ್ಪ. ಲೋಕ ಮನೋಭಿರಾಮ, ನೀನು ಲೋಕಾಭಿರಾಮ ಅಂದರೆ ವಿಶ್ವಮೋಹನನಾದಂತಹವನು ನೀನು. ಕುಲವಿದ್ಯಾ ರೂಪ ತಾರುಣ್ಯ ಸೌಜನ್ಯ ಶ್ರೀ ಬಲ ದಾನ ಶೌರ್ಯ ಕರುಣಾ ಸಂಶೋಭಿತ. ಯಾವ ಯಾವ ಉತ್ತಮ ಗುಣಗಳಿರಬೇಕು ಒಬ್ಬ ವರನಿಗೆ, ಕನ್ಯೆ ಆಶೆ ಪಡತಕ್ಕಂಥ ಎಲ್ಲ ಗುಣಗಳು ಕೂಡ ನಿನ್ನಲ್ಲಿ ಇದೆ. ಉತ್ತಮವಾದ ಕುಲದಲ್ಲಿದ್ದೀಯ. ಯಾದವ ಕುಲವದಲ್ಲಿ ಈಗ ಅಲ್ಲಿ ದ್ವಾರಕಾ ನಗರದಲ್ಲಿ ರಾಜ್ಯ ಆಳ್ತಾ ಇದ್ದೀಯ. ವಿದ್ಯೆ ಇದೆ, ರೂಪ ಇದೆ, ತಾರುಣ್ಯ ಇದೆ, ಸೌಜನ್ಯ ಇದೆ, ಐಶ್ವರ್ಯ ಇದೆ, ಬಲಶಾಲಿ ನೀನು. ಎಲ್ಲ ಕಂಸ ಮುಂತಾದ ರಾಕ್ಷಸರನ್ನ ಸಂಹಾರ ಮಾಡಿರೋದು ನೋಡಿದ್ರೆ ಗೊತ್ತಾಗ್ತದೆ ನೀನು ಬಲಶಾಲಿ. ದಾನ ಮಾಡೋದ್ರಲ್ಲಿ ಅಗ್ರಗಣ್ಯ. ಕೈಲಾಗದೆ ಇರೋರಿಗೆ ಸಹಾಯ ಕೂಡ ಮಾಡ್ತೀಯ. ಶೌರ್ಯ ಇದೆ, ಕರುಣೆ ಕೂಡ ಇದೆ ನಿನ್ನಲ್ಲಿ. ಈ ರೀತಿಯಾದ ಉತ್ತಮವಾದ ಗುಣಗಳಿಂದ ಸಂಶೋಭಿತನಾಗಿರ್ತಕ್ಕಂಥ ನಿನ್ನನ್ನು ಯಾವ ಹೆಣ್ಣು ತಾನೇ ಬಯಸಲ್ಲ. ಏಕನ್ಯಲ್ ಗೋರರು, ಯಾವ ಕನ್ಯೆ ಆದರೆ ಬಯಸಲ್ಲ ಇಂತಹ ಉತ್ತಮ ಗುಣಗಳಿರ್ತಕ್ಕಂಥ ವರ ನನ್ನ ಗಂಡ ಆಗಬೇಕು ಅಂತ. ಕೋರದೇ ಮುನು ರಮಾಕಾಂತ ಲಲಾಮಂಬು, ಹಿಂದೆ ಯಾವಾಗ ಆ ಸಮುದ್ರ ಮಥನ ಆದಾಗ್ಲೇ ಆ ಶ್ರೀ ಮಹಾಲಕ್ಷ್ಮಿ ಸಾಗರ ಸಂಭವೆ ಯಾರನ್ನ ಕೋರಿದ್ಲು? ನಿನ್ನನ್ನೇ ಕೋರಿದ್ಲು. ಕೋರದೇ ಮುನು ರಮಾಕಾಂತ ಲಲಾಮಂಬು. ಆ ದಿವಸ ಕೂಡ ಆ ಶ್ರೀ ಮಹಾಲಕ್ಷ್ಮಿ ಎಲ್ಲರನ್ನೂ ಬಿಟ್ಟುಬಿಟ್ಟು ನಿನ್ನ ಕೈಯೇ ಅಲ್ವಾ ಹಿಡಿದಿದ್ದವಳು. ಹೇ ರಾಜನ್ಯಾನೇಕಪ ಸಿಂಹ, ಈ ರೀತಿಯಾಗಿ ಎಲ್ಲ ಗುಣಗಳು ಇದ್ದು ಶತ್ರುಗಳನ್ನು ಧ್ವಂಸ ಮಾಡತಕ್ಕಂಥ ಶಕ್ತಿ ಇರತಕ್ಕಂಥವನೇ. ನಾವಲನನೇ ಜನ್ಮಿಂಚನೆ ಮೋಹಮುಲ್, ನಾನೊಬ್ಬಳೇನ ನಿನ್ನನ್ನು ಮೋಹಿಸ್ತಾ ಇರೋದು. ಎಷ್ಟು ಜನ ನೋಡಿದ್ರೂ ಕೂಡ ಎಲ್ಲರಿಗೂ ಮೋಹ ಉಂಟು ಮಾಡ್ತೀಯ ನೀನು. ಆ ರೀತಿಯಾಗಿದ್ದೀಯ. ನಾನು ಕೂಡ ನಿನಗೆ ಪರವಶಳಾಗಿಬಿಟ್ಟಿದ್ದೇನೆ. ಶ್ರೀಯುತಮೂರ್ತಿ ಓ ಪುರುಷ ಸಿಂಹಮ, ಸಿಂಹಮು ಪಾಲಿಸೊಮ್ಮು ಗೋಮಾಯುವು ಗೋರು ಚಂದಮುನ ಮತ್ತುಂಡು ಚೈತ್ಯುಂಡು ನೀ ಪದಾಂಬುಜ ಧ್ಯಾಯನಿಯೈನನನ್ನು వడింద గొనిపోయదనంచు నున్నవాండు ఆయధమాధముండెరుంగడు ఆయధమాధముండెరుంగడు అద్భుతమైన భవత్ప్రతాపమున్ అద్భుతమైన భవత్ప్రతాపమున్ ఆయధమాధముండెరుంగడు అద్భుతమైన ಭವತ್ಪ್ರತಾಪಮುನ್. ಹೇ ಮಂಗಳಮೂರ್ತಿ, ಪುರುಷ ಸಿಂಹ ನೀನು. ಪುರುಷರಲ್ಲೇ ಶ್ರೇಷ್ಠನಾದ ಸಿಂಹ ನೀನು. ಸಿಂಹಕ್ಕೆ ದೊರೆಯಬೇಕಾದಂತಹ ಬೇಟೆ
ಅಂದರೆ ಸೊಮ್ಮು ಅಂದರೆ ಅದರ ಪದಾರ್ಥ. ಸಿಂಹನ ಪಾಲಿನ ಪದಾರ್ಥವನ್ನು ಗೋಮಾಯುವು ಗೋರು ಚಂದಮುನ. ಗೋಮಾಯು ಅಂತಂದರೆ ಯಾವುದೋ ನರಿ ಆಸೆ ಪಡ್ತಾ ಇದೆಯಂತೆ. ಸಿಂಹ ಬೇಟೆ ಆಡಿ ಹಾಕಿರೋದನ್ನ ನರಿ ಆಸೆ ಪಟ್ಟ ಹಾಗೆ ನಿನ್ನ ಪದಾಂಬುಜ ಧ್ಯಾಯಿನಿಯೇನ ನಿನ್ನ ಚರಣ ಸರೋಜಗಳನ್ನೇ ಸದಾ ನಿರಂತರ ಸ್ಮರಿಸ್ತಾ ಇರತಕ್ಕಂಥ ನನ್ನನ್ನು ಆ ಮದೋನ್ಮತ್ತನಾದಂಥ ಶಿಶುಪಾಲ, ಚೇದಿರಾಜ್ಯ ಅವನು, ಚೈದ್ಯುಂಡು, ಮತ್ತುಂಡು, ಅವನು ಮದೋನ್ಮತ್ತ, ಅವನು ಅಹಂಕಾರಿ. ಆ ಶಿಶುಪಾಲ ನನ್ನನ್ನು ವಡಿಂದ ಕೊನಿಪೋಯದನಂಚು. ವಡಿನ್ ಬಂದು ಜಬರ್ದಸ್ತಿಂದ ಬೇಗನೆ ನನ್ನನ್ನು ಹೊತ್ಕೊಂಡು ಹೋಗಬೇಕು ಅಂತ ಇದ್ದಾನೆ, ನನ್ನನ್ನು ಅವನ ಪಾಲಿಗೆ ಮಾಡ್ಕೋಬೇಕು ಅಂತ ಇದ್ದಾನೆ. ಆ ಅಧಮಾಧಮನಿಗೆ ತಿಳಿದಿಲ್ಲ, ಅಧಮನಲ್ಲೇ ಅಧಮನಾದಂಥ ಅವನಿಗೆ, ಅಲ್ಪನಾದ ಅವನಿಗೆ ನಿನ್ನ ಅದ್ಭುತವಾದಂಥ ಪ್ರತಾಪ, ಆಶ್ಚರ್ಯಜನ್ಯಕರವಾದಂತಹ ನಿನ್ನ ಪ್ರತಾಪ ಅವನಿಗೆ ತಿಳಿದಿಲ್ಲ. ಆದ್ದರಿಂದ ಅವನು ನನಗೆ ಆಸೆ ಪಡ್ತಾ ಇದ್ದಾನೆ. ಆದರೆ ನಾನು ನಿನ್ನ ಪಾದ ಸೇವೆಗೆ ಅಂಕಿತಳಾಗಿಬಿಟ್ಟಿದ್ದೇನೆ. ವ್ರತಮುಲ್ ದೇವಗುರು ದ್ವಿಜನ್ಮ ಬುಧ ಸೇವಲ್ ದಾನ ಧರ್ಮಾದುಲುನ್ గత జన్మంబులనీశ్వరున్ హరి జగత్ కళ్యాణుంగాంక్షించి చేసితీనే నిన్ వసుదేవనందనుండు నా చిత్తేశుడోగాక నిర్జితులై పోదరుగాక సంగరములో చేదీశ ముఖ్యాదముల్ సంగరములో నిర్జితులై పోదరుగాక. ಈ ರುಕ್ಮಿಣೀ ದೇವಿ ತಾನು ಮಾಡಿರ್ತಕ್ಕಂತಹ ದಾನ ಧರ್ಮಾದಿಗಳು, ಪೂಜೆ, ಗುರು ಹಿರಿಯರ ಸೇವೆ, ಇವುಗಳನ್ನು ಎಷ್ಟು ನಂಬಿದ್ದಾಳೆ ಅಂದರೆ, ನಾನೇನಾದರೂ ಹಿಂದಿನ ಜನ್ಮದಲ್ಲಿ ಗತ ಜನ್ಮದಲ್ಲಿ ನಾನು ಈಶ್ವರನ್ ಹರಿ ಜಗತ್ ಕಲ್ಯಾಣಂಗಾಂಕ್ಷಿಂಚಿ, ಹಿಂದಿನ ಜನ್ಮದಲ್ಲೇ ಅವಳು ದೃಢ ನಿರ್ಧಾರ ಮಾಡಿಬಿಟ್ಟಿದ್ದಾಳೆ. ಜನ್ಮಾಂತರಕ್ಕೂ ಜಗನ್ನಾಯಕನಾದ ಶ್ರೀ ಹರಿನೇ ನನ್ನ ಪತಿ, ಜಗತ್ ಕಲ್ಯಾಣ ಮೂರ್ತಿಯಾಗಿರ್ತಕ್ಕಂಥ ಗೋವಿಂದನೇ ನನ್ನ ಪತಿ ಆಗಬೇಕು ಅಂತ ಕೋರಿಕೊಂಡು ಹಿಂದಿನ ಜನ್ಮದಲ್ಲೇ ಎಲ್ಲ ವ್ರತಗಳನ್ನು ಮಾಡುತ್ತಿದ್ದಾಳೆ. పూజల కొద్దీ పురుషుడు, పుణ్యాల కొద్దీ ದಾನಮ ಕೊದ್ದಿ ಬಿಟ್ಲು ಅಂತ ಹೇಳ್ತಾರೆ ಆಡು ಮಾತಲ್ಲಿ. ಅಂದರೆ ಪೂಜೆ ಪುನಸ್ಕಾರಗಳು, ಒಳ್ಳೆ ಮಲ್ಲಿಗೆ ಹೂ ಪೂಜೆ ಮಾಡಿದರೆ ಒಳ್ಳೆ ಗಂಡ ಸಿಗ್ತಾನೆ ಅಂತಕ್ಕಂಥದ್ದು ಲೋಕದಲ್ಲೆಲ್ಲ ಪ್ರಚಲಿತವಾಗಿರ್ತಕ್ಕಂತಹ ಒಂದು ಆಡು ನುಡಿ. ಸುವಾಸನಾಯುಕ್ತವಾದಂತಹ ಕುಸುಮಗಳಿಂದ ದೇವರನ್ನ ಅರ್ಚಿಸಿ ಗುರು ಹಿರಿಯರ ಸೇವೆ ಮಾಡಿದರೆ ಉತ್ತಮನಾದಂತಹ ಪತಿ ದೊರೀತಾನೆ. ಹೆಣ್ಮಕ್ಕಳಿಗೆ ಒಳ್ಳೆ ದಾನಗಳನ್ನು ಯೋಗ್ಯರಿಗೆ ದಾನ ಮಾಡಿದರೆ ಅಂತಹವರಿಗೆ ಉತ್ತಮವಾದಂತಹ ವಂಶಕ್ಕೆ ಉನ್ನತಿಯನ್ನು ತರತಕ್ಕಂಥ ಸಂತಾನ ಉಂಟಾಗುತ್ತೆ ಅನ್ನತಕ್ಕಂಥದ್ದು ಲೋಕದಲ್ಲಿ ಬಂದಿರತಕ್ಕಂತಹ ಒಂದು ನುಡಿ, ನಿಜವಾದ ನುಡಿ. ಇಲ್ಲಿ ಕೂಡ ರುಕ್ಮಿಣೀ ದೇವಿ ಹಾಗೆ ಹೇಳ್ತಾ ಇದ್ದಾಳೆ, ಗತ ಜನ್ಮದಲ್ಲೇ ನಾನು ಈಶ್ವರನಾದಂಥ ಹರಿ ಜಗತ್ ಕಲ್ಯಾಣ ಮೂರ್ತಿ ಆಗಿರತಕ್ಕಂಥ ಗೋವಿಂದನ್ನೇ ಪತಿಯಾಗಿ ಪಡಿಬೇಕು ಅನ್ನೋದಕ್ಕೋಸ್ಕರ ನಾನು ಏನೇನು ಮಾಡಿದ್ದೀನಿ, ವ್ರತಗಳನ್ನು ಮಾಡಿದ್ದೀನಿ. ದೇವಗುರು ದ್ವಿಜನ್ಮ ಬುಧ ಸೇವಲ್, ದೇವತೆಗಳಿಗೆ, ಗುರುಗಳಿಗೆ, ಬ್ರಾಹ್ಮಣರಿಗೆ, ವಿದ್ವಾಂಸರಿಗೆ, ಹಿರಿಯರಿಗೆ ಎಲ್ಲರಿಗೂ ಸೇವೆ ಮಾಡಿದ್ದೀನಿ. ದಾನ ಧರ್ಮ ಎಲ್ಲ, ದಾನ ಧರ್ಮಾದಿ ಪುಣ್ಯಕಾರ್ಯಗಳನ್ನೆಲ್ಲ ಮಾಡಿದ್ದೀನಿ. ಹಾಗೆ ಮಾಡಿರೋದೇ ನಿಜ ಆದರೆ ನಾನು ಹಾಗೆ ಮಾಡಿದ್ದೀನಿ, ಹಾಗೆ ಮಾಡಿರೋದೇ ನನಗೀಗ ಫಲ ಕೊಡುತ್ತೆ ಅನ್ನೋ ಹಾಗಿದ್ರೆ ನನಗೆ ಆ ವಸುದೇವನ ಕುಮಾರನಾದಂಥ ಶ್ರೀಕೃಷ್ಣನೇ ನನ್ನ ಪ್ರಾಣೇಶ್ವರನಾಗ್ತಾನೆ. ಹೌದು, ಕೃಷ್ಣ
ನಿನ್ನ ರುಕ್ಮಿಣೀ ದೇವಿಗೆ ಪ್ರಾಣೇಶ್ವರನಾಗ್ತಾನೆ. ಆದರೆ ಈಗಾಗಲೇ ರುಕ್ಮಿಣೀ ದೇವಿ ಅಣ್ಣನ ಬಳಿ ವಾಗ್ದಾನ ತೆಗೆದುಕೊಂಡಿರ್ತಕ್ಕಂಥ ಶಿಶುಪಾಲ ಮುಂತಾದವರಿಗೆ ಏನು ಗತಿಯಾಗುತ್ತೆ ಅದನ್ನೂ ಸೂಚಿಸ್ತಾ ಇದ್ದಾಳೆ ತಾಯಿ. ಛೇದೀಶ ಮುಖ್ಯಾಧಮುಲ್, ಚೈದ್ಯರಾಜನಾದಂಥ ಶಿಶುಪಾಲ, ಸಾಳ್ವ ಮುಂತಾದವರೆಲ್ಲ ಸಂಗರಮುಲೋ ಯುದ್ಧದಲ್ಲಿ ಸೋತು ಓಡ್ ಹೋಗ್ತಾರೆ. ನನ್ನ ಪತಿ ಕೃಷ್ಣನಾಗತಕ್ಕಂಥದ್ದು ಖಚಿತ ಅನ್ನತಕ್ಕಂಥ ಸಂದೇಶವನ್ನು ಕೃಷ್ಣನಿಗೆ ಕಳಿಸ್ತಾ ಇದ್ದಾಳೆ ರುಕ್ಮಿಣೀ ದೇವಿ. ಅಂಕಿಲಿ ಸೆಪ್ಪಲೆ ಇದು ಚತುರಂಗ ಬಲಂಬುಲತೋಡ ನೆಲ್ಲಿ ఓ పంకజనాభ నీవు శిశుపాల జరాసుతులున్ జయించి నా వంకకు వచ్చి రాక్షస వివాహమునన్ భవదీయ శౌర్యమే యుంకువసేసి ಕೃಷ್ಣ ಪುರುಷೋತ್ತಮ ಚೇಕೊನಿ ಪೊಮ್ಮು వచ్చೆದನ್. ಹೇ ಕೃಷ್ಣ ಪುರುಷೋತ್ತಮನೇ, ನಿನಗಿಲ್ಲಿ ಯಾವ ಅಡ್ಡವೂ ಇಲ್ಲ. ಅಂಕಿಲಿ ಸೆಪ್ಪಲೇದು, ಏನು ಅಡೆತಡೆ ಉಂಟಾಗಲ್ಲ ನಿನಗೆ. ನೆಲ್ಲಿ ಅಂದರೆ ನಾಳೆನೇ ಚತುರಂಗ ಬಲದ ಜೊತೆಯಲ್ಲಿ ನೀನು ಬಾ, ಬಂದು ಶಿಶುಪಾಲ, ಜರಾಸುತ, ಜರಾಸಂಧ ಮುಂತಾದವರನ್ನೆಲ್ಲ ಉಗ್ರ ರಣದಲ್ಲಿ ಸೋಲ್ಸು. ಜರಾಸುತಲನ್ನು ಜయింಚಿ ನಾ ವಂಕಕ್ಕೂ వచ్చి, ನನ್ನ ಬಳಿಗೆ ಬಂದುಬಿಟ್ಟು ನೀನು ರಾಕ್ಷಸ ವಿವಾಹಮುನನ್, ರಾಕ್ಷಸ ವಿವಾಹದ ರೀತಿಯಲ್ಲಿ ನೀನು ಮದುವೆ ಮಾಡ್ಕೊ. ಅಂದರೆ ಕನ್ಯೆಯನ್ನು ಅಪಹರಿಸಿಕೊಂಡು ಹೋಗಿ, ಯುದ್ಧದಲ್ಲಿ ಶೌರ್ಯದಿಂದ ಗೆದ್ದು ಅವಳನ್ನು ಅಪಹರಿಸಿಕೊಂಡು ಹೋಗಿ ನೀನು ಮದುವೆ ಮಾಡ್ಕೊ ನನ್ನನ್ನು. ಭವದೀಯ ಶೌರ್ಯಮೇ ಉಂಕುವ ಸೇಸಿ. ಉಂಕುವ ಅಂತಂದರೆ ಕನ್ಯಾಶುಲ್ಕ. ಇಲ್ಲಿ ಕನ್ಯಾಶುಲ್ಕ ಯಾವುದು ಅಂತಂದರೆ ಕೃಷ್ಣನ ಪ್ರತಾಪ ಶೌರ್ಯಾದಿಗಳು. ಆ ಶಿಶುಪಾಲ, ಜರಾಸಂಧ ಮುಂತಾದವ್ರನ್ನ ಸೋಲಿಸಿ ಅವರೆಲ್ಲರ ನಡುವೆ ಬಂದು ರುಕ್ಮಿಣೀ ದೇವಿನ ಅಪಹಾರ ಮಾಡ್ಕೊಂಡು ಹೋಗಬೇಕು. ಅವನ ಶೌರ್ಯವೇ ಇಲ್ಲಿ ಕನ್ಯಾಶುಲ್ಕ. ಅದನ್ನು ಕೂಡ ಅವಳೇ ಸೂಚನೆ ಕೊಡ್ತಾ ಇದ್ದಾಳೆ. ಭವದೀಯ ಶೌರ್ಯಮೇ ಉಂಕುವ ಸೇಸಿ ಕೃಷ್ಣ ಪುರುಷೋತ್ತಮ ಚೇಕೊನಿ ಪೊಮ್ಮು వచ్చೆದನ್. ನೀನು ಬಾ, ನೀನು ಬಂದು ಕರೆದ್ರೆ ಸಾಕು. ನನ್ನ ಬಂದು ಅಪಹಾರ ಮಾಡೋಕ್ಕೆ ಏನೇನು ಬೇಕೋ ಎಲ್ಲ ನನ್ನ ಪ್ಲ್ಯಾನ್ ಹೇಳ್ಕೊಡ್ತೀನಿ. ನೀನು ಬಾ, ನಾನು ನಿನ್ನ ಹಿಂದೆ ಬಂದು ಬಿಡ್ತೀನಿ. ನಿನಗೋಸ್ಕರನೇ ಕಾಯ್ತಾ ಇದ್ದೀನಿ. ನಾನು ಇನ್ಯಾರಿಗೂ ಕೂಡ ಮಾಲೆ ಹಾಕಲಾರೆ. ಪುರುಷೋತ್ತಮ ಮಾಧವ, ನೀನು ಬಾ, ನಾನು ನಿನ್ನ ಹಿಂದೆ ಓಡಿ ಬಂದು ಬಿಡ್ತೀನಿ ಅಂತ ಸೂಚನೆ ಕೊಡ್ತಾ ಇದ್ದಾಳೆ. లోపలి సౌదంబులోన వర్తింపంగ దేవచ్చునోయే నిన్నొందెత్తు నేనింగావలి వారలంగల బంధువులం జంపికాని తేరాదని కమలనైనా భావించితేని నుపాయంబు సెప్పెద నాలింపు కులదేవయాత్రం చేసి నగరంబు వెలువడి నగజాతకును మృక్కం వెండికి మునుపడం వెండి కూతు నెలమి మావారు పంపుదురేనునట్లు పురము వెలువడి ఏతంచి భూతనాథు సతికి మృక్కంగా ನೀವು ನಾ ಸಮಯಮಂದು వచ్చి ಕೊನಿಪೊಮ್ಮು ನನ್ನು ನವಾರ್ಯ ಚರಿತ. ನಿಮಗೂ ಆಶ್ಚರ್ಯ ಆಗಿರ್ಬೋದು, ಇದೇನು ರುಕ್ಮಿಣೀ ದೇವಿ ಹೀಗೆ ಹೇಳ್ತಾ ಇದ್ದಾಳೆ? ಚೈದ್ಯ ದೇಶದವ್ರ ಜೊತೆ, ಶಿಶುಪಾಲನ ಜೊತೆ, ಅವನು ಜರಾಸಂಧನ್ನ ಎಲ್ಲರನ್ನು ಸೋಲ್ಸ್ಬಿಟ್ಟು ನನ್ನನ್ನು ಕರ್ಕೊಂಡು ಹೋಗು ಅಂತ ಸುಲಭವಾಗಿ ಹೇಳ್ತಿದ್ದಾಳಲ್ಲ. ಅವಳು 5 ಜನ ಅಣ್ಣಂದರು, ತಂದೆ ಎಲ್ಲ ಇರತಕ್ಕಂತಹ ಒಂದು ರಾಜಕುಮಾರಿ. ಅವಳು ರಾಜ್ಕುಮಾರಿ ಬೀದಿಲಿ ಓಡಾಡ್ತಾ ಇರ್ತಾಳೆ. ಅವಳನ್ನ ಕಿಡ್ನ್ಯಾಪ್ ಮಾಡ್ಕೊಂಡು ಹೋಗ್ಲಿಕ್ಕೆ. ರಾಜ್ಕುಮಾರಿ ಅಂದರೆ ಅಂತಃಪುರದೊಳಗಿರ್ತಾರೆ, ಅಂತಃಪುರಕ್ಕೆ ಕಾವಲಿರ್ತಾರೆ, ಅಂತಃಪುರದ ಉದ್ದಕ್ಕೂ ಕಾವಲುಗಾರರು ಇರ್ತಾರೆ, ರಾಜಭವನದ ಎಂಟ್ರಿನಲ್ಲೇ ಕಾವಲಿನವರು ಇರ್ತಾರೆ. ಹೇಗೆ ಕರ್ಕೊಂಡು ಹೋಗೋದು ಅನ್ನೋ ಯೋಚನೆ ನಮಗೆ ಬರುತ್ತೆ. ಆ ಯೋಚನೆ ಎಲ್ಲಿ ಕೃಷ್ಣನಿಗೆ ಬಂದುಬಿಡುತ್ತೋ ಅಂತ ಅದಕ್ಕೂ ಒಂದು ಉಪಾಯವನ್ನು ಸಂದೇಶದಲ್ಲಿ ಹೇಳಿ ಕಳಿಸ್ತಾ ಇದ್ದಾಳೆ ರುಕ್ಮಿಣೀ ದೇವಿ. లోపలి సౌదంబులోన వర్తింపంగ దేవచ్చునయే నిన్నొంದು ఎత్తు నేనిన్ కావలి వారలంగల ಬಂಧುವುಲಂಜಂಪಿ ಕಾನಿ ತೇರಾದನಿ ಕಮಲನೈಲ ಭಾವಿಂಚಿತೇನಿ. ನೀನೇನಾದರೂ ಒಂದು ವೇಳೆ ರುಕ್ಮಿಣಿ ನೀನು ಕನ್ಯಾ ಅಂತಃಪುರದಲ್ಲಿ ಇರ್ತೀಯಾ, ನಿನ್ನನ್ನು ಹಿಂದೆ ಎತ್ಕೊಂಡು ಹೋಗೋದು ಹೇಗೆ? ನಾನು ಆ ರೀತಿ ಅಂತಃಪುರದೊಳಕ್ಕೆ ಬಂದು ನಿನ್ನನ್ನು ನನ್ನ ಹಿಂದೆ ಕರ್ಕೊಂಡು ಹೋಗಬೇಕು ಅನ್ನೋ ಹಾಗಿದ್ರೆ ಆವಾಗ ಅಂತಃಪುರದ ಕಾವಲಿನವ್ರನ್ನ, ರಕ್ಷಕರನ್ನ, ನಿನ್ನ ಬಂಧು ಜನರನ್ನ ಎಲ್ಲರನ್ನೂ ಕೊಲ್ಲಬೇಕಾಗಿ ಬರುತ್ತೋ ಏನೋ ಅಂತ ಶಂಕೆ ಬರ್ತಾ ಇದ್ದೀಯಾ ಕೃಷ್ಣ. ನಾನೊಂದು ಉಪಾಯ ಹೇಳ್ತೀನಿ ಅಂತ ಉಪಾಯನೂ ಅವಳೆ ಹೇಳ್ತಾ ಇದ್ದಾಳೆ. ಉಪಾಯಂಬು ಸೆಪ್ಪೆದ ನಾಲಿಂಪು, ಒಂದು ಉಪಾಯ ಹೇಳ್ತೀನಿ. ಕುಲದೇವ ಯಾತ್ರಂ చేసి ನಗರಂಬು వెలువడి నగజాతకును మృక్కం వెండ్లికి మునుపడం వెండ్లి కూతురు.
ಪೆಂಡ್ಲಿ ಕೂತರು ಅಂದರೆ ವಧು, ವಿವಾಹ ಆಗಬೇಕಾಗಿರ್ತಕ್ಕಂಥ ವಧು ಏನಪ್ಪ ಪದ್ಧತಿ, ಭೀಷ್ಮಕ ಮಹಾರಾಜನ ಒಂದು ರಾಜ್ಯದಲ್ಲಿ ಅಂದರೆ ಮದುವೆಗೆ ಮುಂಚೆ ಹೆಣ್ಣುಮಗಳು ನಗರದ ಹೊರಗಡೆ ಇರತಕ್ಕಂಥ ನಗಜಾತ ಅಂತಂದರೆ ದುರ್ಗಾದೇವಿ ಅಥವಾ ಮಂಗಳ ಗೌರಿ, ಅವಳಿಗೆ ಪೂಜೆ ಸಲ್ಲಿಸ್ಕೊಂಡು ಬರಬೇಕು ಅವಳು. ಈಗಲೂ ಕೂಡ ಕನ್ಯೆಯರು ಧಾರೆ ಮುಹೂರ್ತಕ್ಕೆ ಮುಂಚೆನೇ ಮಂಗಳ ಗೌರಿ ಪೂಜೆ ಮಾಡೇ ಮಾಡ್ತಾರೆ. ಹಾಗೆ ಆ ಮಂಗಳ ಗೌರಿ ಪೂಜೆ ಮಾಡತಕ್ಕಂಥದ್ದು ನಮ್ಮಲ್ಲಿರತಕ್ಕಂಥ ಒಂದು ಪದ್ಧತಿ. ನನ್ನನ್ನು ಮಾವಾರು ಪಂಪುದರು ಏನು ನಟ್ಲು, ನನ್ನನ್ನು ಅದೇ ರೀತಿ ಕಳಿಸ್ತಾರೆ. ನಾಳೆ ಮಂಗಳಗೌರಿ ಪೂಜೆ ಮಾಡ್ಕೊಂಬ ಹೋಗಮ್ಮ ಮದುವೆಗೆ ಮುಂಚೆ ಅಂತ ಕಳಿಸ್ತಾರೆ. ಅವಾಗೇನು ತುಂಬ ಜನ ಇರಲ್ಲ, ಎಲ್ಲ ಹೆಣ್ಣುಮಕ್ಕಳು ಪೂಜಾ ಸಾಮಗ್ರಿಗಳನ್ನು ಹಿಡ್ಕೊಂಡು ಅವಳು ಸಖಿಯರು ಅವರೋ ಇವರೋ ಸ್ವಲ್ಪ ಜನ ಇರ್ತಾರೆ. ಇದ್ದರೂ ಅಂಗರಕ್ಷಕರಿದ್ದರೆ ಒಂದು ಸ್ವಲ್ಪ ಹಿಂದೆ ಇರ್ತಾರೆ, ಪೂಜೆಗೆ ಹೊರಟಿರುತ್ತಾನೆ. ಪುರಮು ವೆಲುವಡಿ ಏತೆಂಚಿ ಭೂತನಾಥು ಸತಿಕಿ ಮೃಕ್ಕಂಗ, ನಾನು ಆ ನಗರದ ಹೊರಭಾಗದಲ್ಲಿರ್ತಕ್ಕಂಥ ಭೂತನಾಥ ಸತಿಯಾದಂಥ ಮಂಗಳಗೌರಿಗೆ ಸೇವೆ ಸಲ್ಲಿಸಲಿಕ್ಕೆ ಅಂತ ನಾನು ಬರ್ತೀನಲ್ಲ, ಆಗ ನೀವು ನಾ ಸಮಯಮಂದು వచ్చి ಕೊನುಪೊಂಬು ನನ್ನು ನವಾರ್ಯ ಚರಿತ, ನೀನು ಅವಾರ್ಯ ಚರಿತ್ರ, ನಿನಗೆ ಅಡ್ಡಿ ಅನ್ನತಕ್ಕಂಥವ್ರೆ ಯಾರೂ ಇಲ್ಲ, ಅಡ್ಡಿ ಮಾಡೋರೊಬ್ಬರೂ ಇಲ್ಲ ನಿನಗೆ. ಸೊ ನಿನಗೆ ಯಾರು ಅಡ್ಡಿ ಬರಲ್ವಲ್ಲ, ಆದ್ದರಿಂದ ನೀನು ಆ ಸಂದರ್ಭದಲ್ಲಿ ನಾನು ಪೂಜೆಗೆ ಮಂಗಳಗೌರಿ ಪೂಜೆಗೆ ಅಂತ ಊರಿಂದ ಹೊರಗಡೆ ನಗರದಿಂದ ಹೊರಗಡೆ ಬರ್ತೀನಿ, ಆವಾಗ ಬಂದುಬಿಟ್ಟು ನನ್ನನ್ನು ಎತ್ಕೊಂಡು ಹೊರಟೋಗ್ಬಿಡು. ಕೊನಿಪೊಮ್ಮು ಎತ್ಕೊಂಡು ಹೋಗು, ನಿನ್ನ ಕೈಲಾಗುತ್ತೆ, ಆವಾಗ ಬಾ, ಆವಾಗ ಒಳ್ಳೆ ಸಮಯ ಅದು. ನೀನು ಆವಾಗ ಅಂತಃಪುರದೊಳಗೆ ಬರಬೇಕಾಗೂ ಇರಲ್ಲ, ಕಾವಲುಗಾರನಾಗಲಿ ಬಂಧುಗಳಿಗಾಗಲಿ ಯಾರಿಗೂ ಅಲ್ಲೋಲ ಕಲ್ಲೋಲ ಹಾಹಾಕಾರ ಕೋಲಾಹಲ ಯಾವುದೂ ಇರಲ್ಲ. ಅಲ್ಲಿ ಹೊರಗಡೆ ಬರ್ತೀನಿ, ನೀನು ಅಲ್ಲಿ ಬಾ, ನಾನು ಎತ್ಕೊಂಡು ಹೋಗ್ಬಿಡು ಅಂತ ಉಪಾಯವನ್ನು ಹೇಳಿ ಕಳಿಸ್ತಾ ಇದ್ದಾಳೆ. ಘನುಲಾತ್ಮೀಯ ತಮೋ ನಿವೃತ್ತಿ ಕೊರಕೈ ಗೌರೀಶು ಮರ್ಯಾದನೆವ್ವನಿ ಪಾದಾಂಬುಜತೋಯಮಂದು ಮುನುಗನ್ ವಾಂಚಿಂತುರೇ, ನಟ್ಟಿನಿಯನು ಕಂಪನ್ ವಿಳಸಿಂಪನೇನಿ ವ್ರತಚರ್ಯನ್ 100 ಜನ್ಮಂಬುಲನ್, వ్రతచర్యన్ 100 జన్మంబులన్ నిను చింతించుచు ప్రాణముల్ విడిచెదన్ నిక్కంబు ప్రాణేశ్వర, ನಿಕ್ಕಂಬು ಪ್ರಾಣೇಶ್ವರ. ಎಲ್ಲ ಉಪಾಯನೂ ತಿಳಿಸಿದಂತಹ ರುಕ್ಮಿಣೀ ದೇವಿ ಹೇಳ್ತಾ ಇದ್ದಾಳೆ, ನಾನು ನಿನ್ನ ಮೇಲೆ ಪ್ರಾಣ ಇಟ್ಕೊಂಡಿದ್ದೀನಿ ಪ್ರಾಣೇಶ್ವರ, ನಾನು ನಿನ್ನನ್ನೇ ಮದುವೆ ಆದರೆ ಅಷ್ಟೇ, ವಿವಾಹ ಅನ್ನೋದಾಗಿದ್ದರೆ ನಿನ್ನ ಜೊತೆಲೆ, ಇಲ್ಲ ಅಂತಂದರೆ ನೀನೇನಾದರೂ ನನ್ನನ್ನು ಅರ್ಹಳು ಅಂತ ನನ್ನನ್ನು ಸ್ವೀಕರಿಸದೆ ಹೋದರೆ ನಾನು ಬ್ರಹ್ಮಚರ್ಯ ವ್ರತನಿಷ್ಠೆ ವಹಿಸಿಬಿಟ್ಟು 100 ಜನ್ಮ ಆದರೂ ಪರವಾಗಿಲ್ಲ, ನೀನೇ ನನ್ನ ಪತಿ ಆಗಬೇಕು. 100 ಜನ್ಮಂಬುಲನ್ ನೀನು ಚಿಂತಿಂಚುಚು, 100 ಜನ್ಮ ಆಗೋಗ್ಬಿಡ್ಲಿ ಪರವಾಗಿಲ್ಲ, ನೀನೇ ನನ್ನ ಪತಿ ಆಗಬೇಕು ಅಂತ ನಿನ್ನನ್ನೇ ಧ್ಯಾನ ಮಾಡ್ತಾ ಮಾಡ್ತಾ ನಾನು ಪ್ರಾಣ ಬಿಡ್ತೀನೋ ಹೊರತು ನಾನು ಬೇರೆಯವ್ರನ್ನ ಮದುವೆ ಮಾಡ್ಕೊಳ್ಳಲ್ಲ, ಇದು ನನ್ನ ಮನೋನಿಶ್ಚಯ. ನಿಕ್ಕಂಬು, ನಿಶ್ಚಯವಾಗ್ಲೂ ಇದೆ, ಹೇಳಿಬಿಟ್ಟಿದ್ದೀನಿ ನಿನಗೆ, ಕಾಪಾಡ್ಕೊಳ್ಳೋದು ನಿನ್ನ ಜವಾಬ್ದಾರಿ ಅಂತ ಅವನ ಮೇಲೆ ಹಾಕ್ಬಿಟ್ಲು. ಘನುಲ ಆತ್ಮೀಯ ತಮೋವೃತ್ತಿ ಕೊರಕೈ ಗೌರೀಶು ಮರ್ಯಾದನೆವ್ವನಿ ಪಾದಾಂಬುಜ ತೋಯಮಂದು ಮುನುಗನ್ ವಾಂಚಿತ್ತುರೇ. ಮಹಾತ್ಮರಾಗಿರತಕ್ಕಂಥವ್ರು ಏನು ಮಾಡ್ತಾರೆ, ತಮೋ ನಿವೃತ್ತಿ ಕೊರಕೈ, ಅಜ್ಞಾನ ರಾಹಿತ್ಯಕ್ಕೋಸ್ಕರ ಏನು ಮಾಡ್ತಾರೆ ಅಂತಂದರೆ, ಪರಮೇಶ್ವರ ತರಹ ಮಾಡ್ತಾರೆ ಅಂತ. ಏನು ಮಾಡ್ತಾನೆ ಪರಮೇಶ್ವರ ಅಂದರೆ, ಆ ಪರಮಪುರುಷನ ಪಾದಪದ್ಮಗಳಿಂದ ಹುಟ್ಟಿರ್ತಕ್ಕಂಥ ಗಂಗಾ ಜಲದಲ್ಲಿ ಸದಾ ಅಭಿಷೇಕಗೊಳ್ಳಲಿಕ್ಕೆ ಪರಮೇಶ್ವರನಿಗೆ ಆಸೆ. ಅವನು ಸದಾ ಗಂಗಾದೇವಿನ ತಲೆ ಮೇಲೆ ಇರಿಸ್ಕೊಂಡಿರ್ತಾನೆ. ವಿಷ್ಣು ಪಾದೋದಕೋದ್ಭವೆಯಾದಂಥ ಗಂಗೆಯನ್ನು ಶಿವ ಶಿರಸ್ಸು ಮೇಲೆ ಹೊತ್ತಿರ್ತಾನೆ. ಅಂತಹ ತೀರ್ಥಪಾದ ಮಹಾವಿಷ್ಣು. ಆ ಗೌರೀಶ ಮರ್ಯಾದ ಅಂದರೆ ಈಶ್ವರ ಹೇಗಾದರೆ ಇವನ ಪಾದತೀರ್ಥವನ್ನು ನೆತ್ಯ ಮೇಲೆ ಧರಿಸಿದ್ದಾನೋ ಆ ರೀತಿ
ಜ್ಞಾನಿಗಳಾದವರು ತಮೋವೃತ್ತಿಗೋಸ್ಕರ ಆ ಗಂಗೆಯಲ್ಲಿ ಸ್ನಾನ ಮಾಡಲಿಕ್ಕೆ ಪಾದಾಂಬುಜ ತೋಯಮುಂದು ಮುನುಗನ್ ವಾಂಚಿಂತರು, ಗಂಗೆಯಲ್ಲಿ ಸ್ನಾನ ಮಾಡಿ ಪುನೀತರಾಗೋದಕ್ಕೆ ಬಯಸ್ತಾರೆ. ಅಂತಹ ತೀರ್ಥಪಾದನಾದ ನಿನ್ನ ಅನುಗ್ರಹಕ್ಕೆ ನಾನು ಅರ್ಹಳು. ನೀನೇನಾದರೂ ನನ್ನನ್ನು ಅನುಕಂಪನ್ ವಿಲಸಿಂಪನೇನಿ, ನೀನೊಂದು ವೇಳೆ ನಿನ್ನ ಅನುಕಂಪಕ್ಕೆ ನನ್ನನ್ನು ಪಾತ್ರಳನ್ನಾಗಿಸದೇ ಹೋದಲ್ಲಿ 100 ಜನ್ಮ ಆದರೂ ಸರಿ, ನಿನಗೋಸ್ಕರನೇ ಕಾಯ್ತೀನಿ, ನಿನಗೋಸ್ಕರನೇ ಪ್ರಾಣ ಕೂಡ ಬಿಟ್ಟು ಬಿಡ್ತೀನಿ. ಇದು ನಿಶ್ಚಯ, ನನ್ನ ದೃಢವಾದ ಮನೋನಿಶ್ಚಯ ಇದು. ಇಲ್ಲಿ ಗಂಗೆಯನ್ನು ತಂದುಬಿಟ್ಲು, ನಿನ್ನ ಪಾದತೀರ್ಥದ ಮೇಲೆ ಆಣೆ ಅನ್ನೋ ರೀತಿಯಲ್ಲಿ ನಿನ್ನನ್ನೇ ಧ್ಯಾನಿಸ್ತಾ ನಾನು ಇರ್ತೀನೋ ಹೊರತು ನಾನು ಅನ್ಯರನ್ನ ವರಿಸುವುದಿಲ್ಲ ಅನ್ನೋದಕ್ಕಂತಹ ಒಂದು ಸಂದೇಶವನ್ನು ಕೂಡ ಕಳಿಸ್ತಾ ಇದ್ದಾಳೆ. ಕೃಷ್ಣನನ್ನು ಸೇರದೆ ಹೋದ ಮೇಲೆ ಜನ್ಮ ನಿರರ್ಥಕ, ದೇಹವಿದ್ದು ಪ್ರಯೋಜನವಿಲ್ಲ, ಎಷ್ಟು ಜನ್ಮ ಎತ್ತಿದ್ರೂ ಪ್ರಯೋಜನವಿಲ್ಲ, ಅವನನ್ನು ಕಾಣದ ಕಣ್ಣುಗಳು ವ್ಯರ್ಥ, ಅವನ ದನಿ ಆಕರ್ಣಿಸದ ಕಿವಿಗಳಿದ್ದೇನು ಪ್ರಯೋಜನ ಅಂತ ಇನ್ನು ಮುಂತಾಗಿ ಭಕ್ತರು ಭಗವಂತನಿಗಾಗಿ ಎಷ್ಟು ಹಲುಬ್ತಾರೋ ಆ ರೀತಿಯಾಗಿ ರುಕ್ಮಿಣಿ ದೇವಿ ತನ್ನ ಮನಸ್ಸನ್ನು ಸರ್ವೇಂದ್ರಿಯಗಳ ಒಂದು ಕಾರ್ಯವನ್ನು ಕೂಡ ಭಗವಂತನೆಡೆಗೆ ಸಮರ್ಪಿಸ್ಬಿಟ್ಟಿದ್ದಾಳೆ. ಏನು ಹೇಳಿ ಕಳಿಸ್ತಾ ಇದ್ದಾಳಪ್ಪ ಅಂದರೆ, ಪ್ರಾಣೇಶ ನೀ ಮಂಜುಭಾಷರುವಿನಲೇನಿ ಕರ್ಣರಂಧ್ರಂಬುಲ ಕಲಿಮಿಯೇಲ ಪುರುಷರತ್ನಮ ನೀವು ಭೋಗಿಂಪಗಾಲೇನಿ ತನು ಲತವಲನಿ ಸೌಂದರ್ಯಮೇಲ ಭುವನ ಮೋಹನ ನಿಲ್ಲು ಪೊಡಗನಗಾಲೇನಿ ಚಕ್ಷುರೇಂದ್ರಿಯ ಮೂಲ ಸತ್ವಮೇಲ ದಯಿತನೀಯಧರಾಮೃತಂ ಬಾನಂಗಾಲೇನಿ ಜಿಹ್ವಕು ಫಲರಸ ಸಿದ್ಧಿಯೇಲ ನೀರಜಾತನಯನ ನೀ ವನಮಾಳಿಕಾ ಗಂಧಮಬ್ಬಲೇನಿ ಘ್ರಾಣಮೇಲ ಧನ್ಯಚರಿತ ನೀಕು ದಾಸ್ಯಂಬುಸೇಯನಿ ಜನ್ಮಮೇಲ ಎನ್ನಿ ಜನ್ಮ ಮೂಲಕೂ. ಹೇ ಪ್ರಾಣೇಶ, ನೀ ಮಂಜುಭಾಷಲುವಿನಲೇನಿ ಕರ್ಣರಂಧ್ರಂಬುಲು ಕಲಿಮಿಯೇಲ. ಸ್ವಾಮಿ, ನಿನ್ನ ಮೃದು ಮಧುರವಾದ ಭಾಷಣ ಅಂತಂದರೆ ನಿನ್ನ ಮಾತುಗಳನ್ನು ಕೇಳದೆ ಇದ್ದ ಮೇಲೆ ಈ ಕರ್ಣರಂಧ್ರಗಳು ಇದ್ದು ಏನು ಪ್ರಯೋಜನ? ಅವು ಇರೋದಾದ್ರೂ ಯಾತಕ್ಕೆ? ಪುರುಷರತ್ನಮ ನೀವು ಭೋಗಿಂಪಂಗಾಲೇನಿ ತನುಲತ ಬಲನಿ ಸೌಂದರ್ಯ ಮೇಲ. ಈ ನನ್ನ ಸೌಂದರ್ಯ, ಈ ತನು ಲತೆ ಅಂತಿರತಕ್ಕಂಥ ಈ ಸೌಂದರ್ಯ ನಿನಗಾಗಿ ಮೀಸಲು. ನೀನು ಅದನ್ನು ಭೋಗಿಸದೇ ಇದ್ರೆ ಇದರ ಅಂದ ಇಲ್ಲ. ತತಕ್ಕಿಂ 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 ಅಂತಂದಾಗೆ ನಿನಗಾಗಿ ಅರ್ಪಿಸ್ದೇ ಇದ್ದ ಮೇಲೆ ನನ್ನ ಈ ತನು ಇತ್ತು ಏನು ಪ್ರಯೋಜನ? ಭುವನ ಮೋಹನ ನಿನ್ನು ಬೊಡಗಾನಂಗಾಲೇನಿ ಚಕ್ಷುರಿಂದ್ರಿಯ ಮುಲ ಸತ್ವ ಮೇಲ. ನಿನ್ನನ್ನು ಕಣ್ತುಂಬ ಕಣ್ಣಾರೆ ಮನಸಾರೆ ಕಾಣದೇ ಇರತಕ್ಕಂತಹ ಈ ಚಕ್ಷುಗಳು ಇದ್ದು ಪ್ರಯೋಜನವೇನು? ಭುವನ ಮೋಹನನಾದ ನೀನು ನನಗೆ ದೃಷ್ಟಿಗೆ ಗೋಚರವಾಗದೇ ಇದ್ದರೆ, ನಿನ್ನನ್ನು ನಾನು ಕಾಣಲಾಗದೇ ಇದ್ದರೆ ಈ ಕಣ್ಣುಗಳಿದ್ದು ಏನು ಪ್ರಯೋಜನ? ದಯಿತ ನೀ ಅಧರಾಮೃತಂ ಬಾನಂಗಾಲೇನ್ ಜಿಹ್ವಕ್ಕೂ ಫಲರಸ ಸಿದ್ಧಿಯೇಲ. ನಿನ್ನ ಅಧರಾಮೃತವನ್ನು ಪಾನ ಮಾಡದೇ ಇರತಕ್ಕಂತಹ ಈ ನಾಲಿಗೆಗೆ ಬೇರೆ ಫಲರಸದ ಒಂದು ಅಪೇಕ್ಷೆ ಏನಕ್ಕೆ? ನೀರಜಾತ ನಯನ, ಹೇ ಕಮಲಪತ್ರ ನಯನನೇ, ನೀ ವನಮಾಲಿಕಾ ಗಂಧ ಮಬ್ಬಲೇ ನಿಗ್ರಹಣ ಮೇಲ. ನನ್ನ ಈ ನಾಸಿಕ ಏನಿದ್ರು ನಿನ್ನ ವನಮಾಲೆಯ ಒಂದು ಗಂಧವನ್ನು ಆಸ್ವಾದಿಸಬೇಕು, ಅಘ್ರಾಣಿಸ್ಬೇಕು. ಅದು ಇಲ್ಲದೆ ಇದ್ಮೇಲೆ ನನ್ನ ಈ ಘ್ರಾಣೇಂದ್ರಿಯ ಕೂಡ ವ್ಯರ್ಥ. ಧನ್ಯಚರಿತ ನೀಕು ದಾಸ್ಯಂಬುಸೇನಿ ಜನ್ಮ ಮೇಲ. ಹೇ ಪುಣ್ಯ ಪುರುಷನಾದಂಥ ನಿನ್ನ ದಾಸ್ಯವನ್ನು ಮಾಡಿ ನಿನಗೆ ಸೇವೆಗಳನ್ನು ಮಾಡದೇ ಇದ್ದ ಮೇಲೆ ಈ ಜನ್ಮ ಏನಕ್ಕೆ? ಎನ್ನಿ ಜನ್ಮ ಮೂಲಕು, ಎಷ್ಟು ಜನ್ಮಗಳು ಎತ್ತಿದ್ರೆ ಏನು ಲಾಭ? ನನಗಿರತಕ್ಕಂಥದ್ದೆಲ್ಲ ಒಂದೇ ಒಂದು ಆಸೆ, ನಾನು ನಿನ್ನವಳಾಗಬೇಕು, ನಿರಂತರ ನಿನ್ನ ಸೇವೆಯನ್ನು ನೆರವೇರಿಸ್ತಾನೇ ಇರಬೇಕು. ಇದನ್ನೇ
ಗತಜನ್ಮಗಳಿಂದಲೂ ನಾನು ಕೋರ್ತಾನೇ ಬಂದಿದ್ದೇನೆ, ಈಗಲೂ ಅದನ್ನೇ ಕೋರ್ತೀನಿ. ನಿಶ್ಚಯ ಇದು, ಇದೇ ನನ್ನ ಮನೋನಿಶ್ಚಯ. ಇಲ್ಲದೆ ಇದ್ದರೆ ನಾನು ಪ್ರಾಣಗಳಾದರೂ ಬಿಡ್ತೀನೋ ಹೊರತು ಬೇರೆಯವ್ರನ್ನ ನಾನು ಊಹೆ ಕೂಡ ಮಾಡ್ಕೊಳ್ಳಲ್ಲ, ಬೇರೆಯವ್ರನ್ನ ಒರೆಸ್ತಕ್ಕಂಥದ್ದು. అని ఇట్లు రుక్మిణీదేవి పుత్తించిన సందేశంబును రూప సౌందర్యాది విశేషంబులును బ్రాహ్మణుండు హరికి విన్నవించి కర్తవ్యం బెద్దిసేయనవధరింపుము మని సవర్ణనంబుగా మరియు నిట్లనియే. ಈ ವಿಧವಾಗಿ ಆ ಅಗ್ನಿದ್ಯೋತನ ಅನ್ನತಕ್ಕಂತಹ ಬ್ರಾಹ್ಮಣೋತ್ತಮ ವಿಪ್ರೋತ್ತಮ ರುಕ್ಮಿಣೀದೇವಿ ಕಳಿಸಿರ್ತಕ್ಕಂತಹ ದೂತ ರುಕ್ಮಿಣೀದೇವಿ ಕಳಿಸಿರ್ತಕ್ಕಂಥ ಸಂದೇಶ ಎಲ್ಲ ಹೇಳ್ದ. ಈ ಥರ ಹೇಳಿದ್ಲಪ್ಪ ರುಕ್ಮಿಣೀದೇವಿ, ಆಕೆ ನಿನ್ನನ್ನು ಬಿಟ್ಟರೆ ಬೇರೆಯವ್ರನ್ನ ಒರೆಸಲ್ವಂತೆ ಇನ್ನಂಥದ್ದು. ಅವುಗಳ ರೂಪ ಸೌಂದರ್ಯಾದಿ ವಿಶೇಷಗಳನ್ನು ಕೂಡ ಎಲ್ಲ ಚೆನ್ನಾಗಿ ಕೃಷ್ಣನಿಗೆ ವಿಜ್ಞಾಪನೆ ಮಾಡ್ದ. ಇಷ್ಟೆಲ್ಲ ಹೇಳಿದಿನಪ್ಪ, ಕರ್ತವ್ಯಂ ಬೆದ್ದಿಸೇಯನವಧರಿಂಪುಮು, ಈಗ ಮಾಡಬೇಕಾಗಿರ್ತಕ್ಕಂಥ ಕರ್ತವ್ಯ ಏನೋ ನಿಮಗೆ ಗೊತ್ತಾಗಬೇಕಪ್ಪ, ನೀವೇ ಆಲೋಚಿಸಿ ಮಾಡಬೇಕಾಗಿದೆ. ಇದಿಷ್ಟು ವಿಚಾರ, ಇದರಲ್ಲಿ ಹೇಗೆ ನೀವು ಪ್ರವರ್ತಿಸ್ತೀರೋ ಅದು ನಿಮಗೆ ಬಿಟ್ಟಿದ್ದು ಅಂತ ಎಲ್ಲ ಹೇಳಿಬಿಟ್ಟು ಇನ್ನೂ ಮುಂದಕ್ಕೆ ಮತ್ತೆ ಈ ವೈದರ್ಭಿ ವರ್ಣನೆಯನ್ನು ಪ್ರಾರಂಭ ಮಾಡಿಸ್ತಾರೆ. ಅಂತಂದರೆ ರುಕ್ಮಿಣೀ ದೇವಿಯ ಸೌಂದರ್ಯದ ಬಗ್ಗೆ ಇನ್ನೂ ಹೇಳಿ 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 ಕೃಷ್ಣನಿಗೂ ಕೂಡ ಅವನು ಮೊದಲೇ ಅವಳ ಮೇಲೆ ಗಮನ ಇದೆ ಅಂತ ಹಿಂದೆ ಓದಿದ್ದೀವಿ. ಇನ್ನೂ ಅವನಿಗೆ ಅಪೇಕ್ಷೆ ಹೆಚ್ಚಾಗ್ಬಿಡ್ಬೇಕು. ಅವಳು ಹೇಳಿದ್ದಕ್ಕೆ ಇವನು ಹೂಗುಟ್ಟಿ ಹೋಗಿ ಕಲ್ಯಾಣ ಮಾಡ್ಕೊಂಡು ಬಿಡಬೇಕು. ಆ ರೀತಿಯಾಗಿ ಕಳಿಸಿರೋ ಧೂತ ಕಾರ್ಯ ಸಮರ್ಥವಾಗಿ ನೆರವೇರಿಸಬೇಕಲ್ವೇ. ಆದ್ದರಿಂದ ಈಗ ರುಕ್ಮಿಣೀ ದೇವಿಯ ವರ್ಣನೆ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾನೆ ಆ ವಿಪ್ರೋತ್ತಮ. పల్లవ వైభవాస్పదములు పదములు గనకరంభా తిరస్కారులూరు లరుణ ప్రభా మనోహరములు గరములు గంబు సౌందర్య మంగళము గళము మహిత భావాభావ మధ్యంబు మధ్యంబు చక్షురుత్సవదాయ చన్నుదోయ పరిహసితార్థేందు పటలంబు నిటిలంబు జితమత్త మధుకర శ్రేణి వేణి భావజాషుగముల ప్రాపులు చూపులు కుసుమశరుని వింటి కోమలు బోములు చిత్త తోషణములు చెలువ భాషణములు జలజనైన ముఖము ಚಂದ್ರಸಖಮು. ಕೃಷ್ಣ ನಮ್ಮ ರುಕ್ಮಿಣೀದೇವಿ ಎಷ್ಟು ಸೌಂದರ್ಯವತಿ ಗೊತ್ತೇ. ಪಲ್ಲವ ವೈಭವಾಸ್ಪದములు ಪದములు, ರುಕ್ಮಿಣೀದೇವಿ ಚರಣಗಳು ಒಳ್ಳೆ ಚಿಗುರಾದ ಪಲ್ಲವಗಳಂತೆ ಸುಕೋಮಲವಾಗಿದೆ, ಮಿಂಚ್ತಾ ಇವೆ. ಗನಕರಂಬಾ ತಿರಸ್ಕಾರುಲೂರು, ಅವಳ ಊರುಗಳು ಒಳ್ಳೆ ಬಂಗಾರದ ಬಾಳೆ ದಿಂಡುಗಳ ಬಾಳೆಯ ಇತರ ರೀತಿಯಲ್ಲಿದೆ, ಬಾಳೆ ಗಿಡದಂತೆ ಇದೆ ಊರು. ಅರುಣಪ್ರಭಾ ಮನೋಹರములు ಗರములు, ಅವಳ ಕೈಗಳ ಬಾಲ ಅರುಣಪ್ರಭೆಯಿಂದ ಬೆಳಗ್ತಾ ಇದೆಯಪ್ಪ. ಕೆಂಪಾದ ಅಂಗೈ, ಒಳ್ಳೆ ಕಮಲದಂತೆ ಕೆಂಪಾದ ಅಂಗೈ. ಕಂಬು ಸೌಂದರ್ಯ ಮಂಗಳಮು ಗಳಮು, ಅವಳ ಕಂಠ ಗೊತ್ತಾ ಶಂಖದ ರೀತಿ ಇದೆಯಪ್ಪ, ತುಂಬ ತುಂಬ ಚೆನ್ನಾಗಿದೆ, ಕಡು ಮಂಗಳವಾಗಿದೆ ಅದು. ಮಹಿತ ಭಾವಾಭಾವ ಮಧ್ಯಂಬು ಮಧ್ಯಂಬು, ಸೊಂಟ ಭಾವ ಅಭಾವ ಇದೆಯೋ ಇಲ್ವೋ ಅನ್ನೋ ರೀತಿ ಅನುಮಾನ ಬರಬೇಕು, ಅಷ್ಟು ಸಣ್ಣ ಸೊಂಟಪ್ಪ. ಸುಂದರಿ ಅವಳು ನಮ್ಮ ರುಕ್ಮಿಣೀ ದೇವಿ. ಇದೆಯೋ ಇಲ್ವೋ ಸೊಂಟ, ಭಾವಾಭಾವ ಮಧ್ಯಂಬು ಮಧ್ಯಂಬು ಇದೆ ಅನಿಸುತ್ತೆ, ಆದರೆ ಇದೆಯೋ ಇಲ್ವೋ ಅಷ್ಟು ಸೂಕ್ಷ್ಮವಾಗಿ ಸಣ್ಣದಾದಂಥ ಸೊಂಟ. ಚಕ್ಷುರುತ್ಸವದಾಯ ಚನುದೋಯ, ಅವಳ ವಕ್ಷೋಜಗಳ ಸೌಂದರ್ಯ ಕಾಣವರ ನೋಡ್ತಕ್ಕಂಥ ಕಣ್ಣುಗಳಿಗೆ ಒಂದು ಉತ್ಸವ, ಅಷ್ಟು ನಿಲುವು ಸೌಂದರ್ಯ ಅವಳದು. ಪರಿಹಸಿತಾರ್ಧೇಂದು ಪಟಲಂಬು ನಿಟಿಲಂಬು, ಅವಳ ಹಣೆನ ಹೇಗಿದೆ ಗೊತ್ತಾ, ನಗ್ತಾ ಇರತಕ್ಕಂಥ ಅರ್ಧಚಂದ್ರಾಕಾರವಾಗಿದೆ ಅದು. ಅಷ್ಟಮಿ ಚಂದ್ರ ವಿಭ್ರಾಜದಲ್ಲಿ ಸ್ಥಳ ಶೋಭಿತ ಅಂತ ಓದ್ತೀವಲ್ಲ ಲಲಿತಾ ಸಹಸ್ರನಾಮದಲ್ಲಿ, ಹಾಗೆ ಅರ್ಧ ಚಂದ್ರನಂತೆ ಪರಿಹಸಿತಾರ್ಧೇಂದು ಪಟಲಂಬು ನಿಟಿಲಂಬು ಜಿತಮತ್ತ ಮಧುಕರ ಶ್ರೇಣಿ ವೇಣಿ. ಇನ್ನ ಕೇಶ ಸೌಂದರ್ಯ ಕೇಳ್ತೀಯಪ್ಪ. ಜಿತಮತ್ತ ಮದಿಸಿದ ತುಮ್ಮೆದಲು ಅಂತ ಹೇಳ್ತಾರೆ ತೆಲುಗಿನಲ್ಲಿ, ಅಂದರೆ ದುಂಬಿಗಳ ಗುಂಪಿನಂತೆ ಇದೆ. ಮಧುಕರ ಶ್ರೇಣಿ,
ದುಂಬಿಗಳು ಸಾಲ ಕೂತು ಬಿಟ್ಟಿದ್ದೇನೋ ಅನ್ನೋಗೆ ಮೆಟ್ಲಾದ ಗುಂಗುರಾದ ಒತ್ತಾದ ಕಪ್ಪು ಕಡುಗಪ್ಪು ಬೇಣಿ ಭಾವಜಾಶಗುಮುಲು ಪ್ರಾಪುಲು ಚೂಪುಲು. ಅವಳ ನೋಟುಗಳು ಹೇಗಿದೆ ಗೊತ್ತಾ, ಮನ್ಮಥನ ಶರಗಳಂತಿವೆ. ಕುಸುಮ ಶರುಣಿ ವಿಂಟಿ ಕೋಮಲು ಭೂಮುಲು. ಅವಳ ಹುಬ್ಬುಗಳು ಮದನನ ಒಂದು ಬಿಲ್ಲಿನಂತೆ ಇವೆ, ಬಾಗಿವೆ. ಚಿತ್ತಸ್ತೋಷಣములు ಚೆಲುವ ಭಾಷಣములు. ಆ ತಾಯಿ ಮಾತಾಡ್ತಾ ಇದ್ರೆ ಚೆಲುವೆ ಮನಸ್ಸಿಗೆ ಸಂತೋಷವಾಗುತ್ತೆ. ಅಷ್ಟು ಎಲ್ಲರಿಗೂ ಕೇಳಿದವ್ರಿಗೆಲ್ಲ ಮನಸ್ಸಿಗೆ ಆನಂದವನ್ನ ಕೊಡತಕ್ಕಂಥದ್ದು. ಚಿತ್ತತೋಷಣములు ಚೆಲುವ ಭಾಷಣములు. ಜಲಜನಯನ ಮುಖಮು ಚಂದ್ರಸಖಮು. ಅವಳ ಮುಖ ಹೇಗಿದೆ ಗೊತ್ತಾ, ಒಟ್ಟಿನಲ್ಲಿ ಅವಳ ಮುಖ ಚಂದ್ರಬಿಂಬದಂತೆ ಇದೆಯಪ್ಪ. ಕಳ ಅಂತ ಚಂದ್ರಬಿಂಬ ಹೇಗಿರುತ್ತೆ, ತೀಕ್ಷ್ಣವಾದ ಕರಗಳಲ್ಲ ಚಂದ್ರಂದು. ನೋಡಿದವರ ಮನಸ್ಸನ್ನು ಅಪಹರಿಸ್ತಕ್ಕಂಥ ಚೇತೋಹಾರಿಯಾದಂಥ ಚಿತ್ತಕ್ಕೆ ಆನಂದವನ್ನು ಪ್ರಸಾದಿಸುವಂತಹ ಬೆಳದಿಂಗಳು ಚಂದ್ರನಂತ. ಆ ರೀತಿಯಾಗಿದ್ದಾಳಪ್ಪ ಹುಡುಗಿ. ಬಿಡಬೇಡ ನೋಡು, ಬಿಟ್ಟರೆ ನೀನು ಕೆಟ್ಟೆ, ಅದೇನು ಮಾಡ್ತೀಯೋ ಮಾಡಪ್ಪ ಅಂತ. ಆ ಮದುವೆ ಒಟ್ಟಲ್ಲಿ ನೆರವೇರಬೇಕು. ಆ ರೀತಿ ತನ್ನ ದೂತವನ್ನು ಸಾರ್ಥಕವಾಗಿ ಸಮರ್ಥವಾಗಿ ನಿರ್ವಹಿಸ್ತಾ ಇದ್ದಾನೆ ಆ ಬ್ರಾಹ್ಮಣೋತ್ತಮ. ರಾಮಾಯಣದಲ್ಲಿ ಸೀತೆಯನ್ನು ಹುಡುಕಿಕೊಂಡು ಹೋದಂಥ ಆಂಜನೇಯ ಅಲ್ಲಿ ಹೋಗಿ ರಾವಣನಿಗೂ ಇಲ್ಲಿ ರಾಮಂದು ಬಲಾಬಲಗಳು ಹೇಗಿದೆ, ತಾನು ಒಬ್ಬನು ಬಂದೇ ಇಷ್ಟು ಹಾವಳಿ ಮಾಡಿದ್ದೀನಿ ನೋಡ್ಕೋ ಅಂತ ಹೆದರಿಕೆ ಹುಟ್ಟಿಸಿ ಎಲ್ಲ ಮಾಡಿ ಬಂದಿದ್ದ. ದೌತ್ಯವನ್ನು ಸಮರ್ಥವಾಗಿ ಮಾಡಿ ಬಂದಿದ್ದ. ಇಲ್ಲಿ ಬ್ರಾಹ್ಮಣ ತನ್ನ ದೌತ್ಯವನ್ನು ಅತ್ಯಂತ ಸಮರ್ಥವಾಗಿ ಮುಂದುವರಿಸ್ತಾ ಇದ್ದಾನೆ. ಆ ಎಲನಾಗ ನೀಗುದಗು ಅಂಗನಕೊಂದಗು ನೀವು మా ఉపాధ్యాయుల యాన పెండ్లి ఎగుందప్పుడు జాట్యములేల నీవు నీ తోయము వారి గూడుకొని తోయరుహానన దెత్తుగాని విచ్చేయుము శత్రులను ఉరుము సేయుము సేయుము శోభనం బిలన్. ಈ ಕೃಷ್ಣ ಆ ಎಲನಾಗ ನೀಕುದಗು, ನಾ ಹೇಳ್ತೀನಿ ಕೇಳು. ಮಾ ಉಪಾಧ್ಯಾಯುಲ ಯಾನ, ನನ್ನ ಹಿರಿಯರ ಮೇಲೆ ಆಣೆ ಇಟ್ಟು ಹೇಳ್ತಾ ಇದ್ದೀನಿ ನಾನು. ಆ ಎಲೆನಾಗ ನೀಕುದಗು, ನಿನಗೆ ಆ ರುಕ್ಮಿಣಿ ತುಂಬ ಅನುರೂಪಳಾದವಳು. ಅಂಗನಕುಂದಗು ನೀವು, ರುಕ್ಮಿಣಿಗೆ ನೀನು ಈಡು ಜೋಡು ತುಂಬ ಚೆನ್ನಾಗಾಗತ್ತಪ್ಪ. ನಿಮ್ಮಿಬ್ಬರದು ತುಂಬ ಚೆನ್ನಾಗಿರುತ್ತೆ ಈಡು ಜೋಡು. ನಿಮ್ಮ ವಿವಾಹ ತಪ್ಪದೆ ನಡೆಯುತ್ತೆ. ಮಾ ಉಪಾಧ್ಯಾಯುಲ ಯಾನ ಪೆಂಡ್ಲಿ ಅಗುಂದಪ್ಪದು, ಈ ವಿವಾಹ ತಪ್ಪದೆ ಜರುಗುತ್ತೆ, ನಾನು ಹೇಳ್ತಾ ಇದ್ದೀನಿ. ಜಾಟ್ಯಮುಲೇಲ, ಇನ್ಯಾಕಪ್ಪ ಆಲಸ್ಯ ಮಾಡ್ತೀಯಾ? ನೀವು ನೀ ತೋಯಮುವಾರಿಂಗೂಡುಕೊನಿ ತೋಯರುಹಾನನಂದೆತ್ತುಗಾನಿ, ನೀನು ನಿನ್ನ ಜೊತೆಯವ್ರನ್ನೆಲ್ಲ ಕೂಡ್ಕೊಂಡು ಬಾ. ಆ ತೋಯರುಹಾನನ ಅಂದರೆ ಕಮಲಮುಖಿಯನ್ನ ಹೊತ್ಕೊಂಬರಿ ಬಂತೆ ನಡಿ. ಯಾಕೆ ತಡ ಮಾಡ್ತಾ ಇದ್ದೀಯ? ಪಿಚ್ಚೇಮು, ಹೊರಡು ಈಗಲೇ ಶೀಘ್ರವಾಗಿ ಹೊರಡು. ಶತ್ರುಗಳನ್ನು ಉರುಮುಸೇಯಮು, ವೈದಿವರ್ಗನ್ನೆಲ್ಲಾನು ಹಿಗ್ಗಾಮುಗ್ಗ ಸರಿಯಾದ ಅವರಿಗೆ ಶಾಸ್ತಿ ಮಾಡಿ ಆ ಕಮಲಮುಖಿಯನ್ನು ಕರ್ಕೊಂಡು ಬಂದು ನೀನು ವಿವಾಹ ಮಾಡ್ಕೋ. ನಿಮ್ಮಿಬ್ಬರಿಗೂ ಈಡು ಜೋಡು ಬಹಳ ಚಂದ, ಬಹಳ ಚೆನ್ನಾಗಿದೆಯಪ್ಪ ನಿಮ್ಮಿಬ್ಬರು ಈಡು ಜೋಡು. ಈ ಮದುವೆ ಹಾಗೆ ಆಗುತ್ತೆ, ನಾನು ಹೇಳ್ತಾ ಇದ್ದೀನಲ್ಲ ಅಂತ ಹೇಳಿ ಸೇಯುಮು ಶೋಭನಂ ಬಿಲನ್. ಇಷ್ಟು ಹೇಳಷ್ಟರಲ್ಲಿ ಇವರಿಗೆ ಅನಿಸಿರ್ಬೋದು, ಪೋತನಾಮಾತ್ಯರಿಗೆ ರುಕ್ಮಿಣಿ ಕಲ್ಯಾಣ ಆಗತಕ್ಕಂಥದ್ದಾದರೆ ನಡೆದ್ರೆ ನೆರವೇರಿದ್ರೆ ಏನಾಗುತ್ತೆ, ಎಲ್ಲ ಲೋಕಗಳಿಗೂ ಕೂಡ ಶುಭ ಮಂಗಳವಾಗುತ್ತೆ. ಅದಕ್ಕೆ ಈಗಲೂ ಕೂಡ ರುಕ್ಮಿಣಿ ಕಲ್ಯಾಣ, ಗಿರಿಜಾ ಕಲ್ಯಾಣ, ಶ್ರೀನಿವಾಸ ಕಲ್ಯಾಣ ಇವೆಲ್ಲ ನೆರವೇರಿಸಿ ಅವ್ರಿಗೇನು ಕಲ್ಯಾಣ ಮಾಡಬೇಕೆ ನಾವು? ಅವರಿಬ್ಬರಿಗೂ ಅಭೇದ ಸದಾಕಾಲ ಅವರಿಬ್ಬರು ಒಬ್ಬರಲ್ಲಿ ಒಬ್ಬರು ಇರತಕ್ಕಂಥವ್ರು ಜಗನ್ಮಾತಾಪಿತೃಗಳು ಅಂತ ಅವ್ರಿಗೆ ನಾವು ಕಲ್ಯಾಣ ನೆರವೇರಿಸಿದೆ. ಆದರೆ ಆ ಜಗನ್ಮಾತಾಪಿತೃಗಳಿಗೆ ಕಲ್ಯಾಣ ಮಂಗಳವನ್ನು ಮಾಡಿದ್ರೆ ಇಡೀ ಪ್ರಪಂಚಕ್ಕೆ ಒಳ್ಳೆಯದು, ಲೋಕಗಳಿಗೆ ಒಳ್ಳೆಯದಾಗುತ್ತೆ ಅಂತಕ್ಕಂಥದ್ದನ್ನ ಕವಿವರ್ಯರು ಹೇಳ್ತಾ ಇದ್ದಾರೆ. ಸೇಯುಮು ಶೋಭನಂ ಬಿಲನ್, ನಿಮ್ಮ ಈ ಕಲ್ಯಾಣ ನೆರವೇರಿದ್ರೆ ಇಡೀ ಲೋಕಕ್ಕೇನೆ ಅತ್ಯುತ್ತಮವಾದಂಥ ಶುಭ ಮಂಗಳಗಳು ಉಂಟಾಗುತ್ತವೆ ಅಂತ ಎಲ್ಲ ಏನೇನು ಹೇಳಬೇಕು ಸರಿಯಾದ ಪಾಯಿಂಟ್ಸ್ ಎಲ್ಲ ಆರಿಸ್ಕೊಂಡು ರುಕ್ಮಿಣೀ ದೇವಿ ಹೇಳಿ ಕಳಿಸಿರೋದು ಹೇಳಿ ಅವಳ ಸೌಂದರ್ಯವನ್ನು ವರ್ಣಿಸಿ
ನಿನಗೂ ಅವಳಿಗೂ ಈಡು ಜೋಡು ಚೆನ್ನಾಗಿರ್ಬೇಕಲ್ಲ, ಈಡು ಜೋಡು ತುಂಬ ಚೆನ್ನಾಗಿರುತ್ತೆ, ಇನ್ಯಾಕೆ ಆಲಸ್ಯ ಮಾಡ್ತೀಯ, ಶುಭಸ್ಯ ಶೀಘ್ರಂ, ಬೇಗ ಹೊರಡು, ರುಕ್ಮಿಣಿ ದೇವಿಯನ್ನ ಕರ್ಕೊಂಡು ಬಾ, ನಿಮ್ಮಿಬ್ಬರು ಮದುವೆ ಆದರೆ ನಮಗೂ ಎಲ್ಲ ಒಳ್ಳೆಯದಪ್ಪ ಅನ್ನೋ ರೀತಿಯಲ್ಲಿ ಎಲ್ಲ ತನ್ನ ದೌತ್ಯವನ್ನು ಸಮರ್ಥವಾಗಿ ನಿರ್ವಹಿಸುತ್ತಾರೆ ಆ ಬ್ರಾಹ್ಮಣೋತ್ತಮರು. ಮುಂದಿನ ಸಂಚಿಕೆಯಲ್ಲಿ ಕೃಷ್ಣ ಆ ಕುಂಡಿನ ನಗರಕ್ಕೆ ಬಂದು ಕುಂಡಿನ ನಗರಕ್ಕೆ ಹೊರಟು ರುಕ್ಮಿಣಿಯನ್ನ ವಿವಾಹವಾಗತಕ್ಕಂಥದ್ದನ್ನು ನೋಡೋಣ. ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು. ಶುಭಾನಿ ಸಂತು.